ವಿಜಯನಗರ ಜಿಲ್ಲೆಯ ಹೊಸಪೇಟೆಯ ಹಂಪಿ ಕನ್ನಡ ವಿಶ್ವವಿದ್ಯಾಲಯದಲ್ಲಿ ಸಿಎಂ ಸಿದ್ದರಾಮಯ್ಯ ಮಹತ್ವದ ಹೇಳಿಕೆ ನೀಡಿದ್ದು, ಸರ್ಕಾರ ಅಧಿಕಾರಕ್ಕೆ ಬಂದಿದ್ದು ಇವತ್ತಿಗೆ 1001 ದಿನ ಪೂರೈಸಿದೆ ಎಂದು ಅವರು ತಿಳಿಸಿದ್ದಾರೆ. ಈ ಸಂದರ್ಭದಲ್ಲಿ ಮಾತನಾಡಿದ ಸಿಎಂ ತಮ್ಮ ಸರ್ಕಾರದ ಕಾರ್ಯವೈಖರಿಯನ್ನು ಸಮರ್ಥಿಸಿಕೊಂಡು ನಾವು ನುಡಿದಂತೆ ನಡೆದಿದ್ದೇವೆ ಎಂದು ಹೇಳಿದ್ದು, ಸರ್ಕಾರ ಘೋಷಿಸಿದ ಭರವಸೆಗಳನ್ನು ಈಡೇರಿಸುವ ದಿಸೆಯಲ್ಲಿ ಕೆಲಸ ಮಾಡಲಾಗಿದೆ ಎಂದು ಹೇಳಿದ ಸಿಎಂ ಜನರಿಗೆ ನೀಡಿದ ಮಾತುಗಳಿಗೆ ಬದ್ಧವಾಗಿ ಆಡಳಿತ ನಡೆಸುತ್ತಿದ್ದೇವೆ ಎಂದು ಅಭಿಪ್ರಾಯಪಟ್ಟಿದ್ದಾರೆ. ವಿವಿಧ ಅಭಿವೃದ್ಧಿ ಕಾರ್ಯಕ್ರಮಗಳು ಹಾಗೂ ಜನಪರ ಯೋಜನೆಗಳನ್ನು ಪರಿಣಾಮಕಾರಿಯಾಗಿ ಜಾರಿಗೆ ತಂದಿರುವುದಾಗಿ ಅವರು ಹೇಳಿದ್ದು, ಇದೇ ವೇಳೆ ಬಜೆಟ್ ವಿಚಾರವಾಗಿ ಮಾಧ್ಯಮದವರ ಕೇಳಿದ ಪ್ರಶ್ನೆಗೆ ಪ್ರತಿಕ್ರಿಯಿಸಿದ ಸಿಎಂ ಬಜೆಟ್ ಬಗ್ಗೆ ನಾನು ಈಗ ಮಾತಾಡಲ್ಲ ಎಂದು ಸ್ಪಷ್ಟಪಡಿಸಿದ್ದು, ಮುಂದಿನ ದಿನಗಳಲ್ಲಿ ಬಜೆಟ್ ಮಂಡನೆ ನಡೆಯಲಿದ್ದು ಆ ಸಂದರ್ಭದಲ್ಲಿ ಅಗತ್ಯ ಮಾಹಿತಿಯನ್ನು ಹಂಚಿಕೊಳ್ಳಲಾಗುತ್ತದೆ ಎಂಬ ಸಂದೇಶವನ್ನು ಕೂಡ ಹಾವೇರಿಯಲ್ಲಿ ನಡೆಯಲಿರುವ ಕಾರ್ಯಕ್ರಮದಲ್ಲಿ ಭಾಗವಹಿಸಲು ತೆರಳುವ ಮುನ್ನ ನೀಡಿದ್ದೆ. ಈ ಹೇಳಿಕೆ ರಾಜಕೀಯ ವಲಯದಲ್ಲಿ ಗಮನ ಸೆಳೆದಿದ್ದು, ಸರ್ಕಾರ 1000 ದಿನಗಳನ್ನು ಪೂರೈಸುವ ಸಂಭ್ರಮದ ಮಧ್ಯೆ ಸಿಎಂ ನೀಡಿದ ಆತ್ಮವಿಶ್ವಾಸದ ಮಾತುಗಳಿಗೆ ಚರ್ಚೆಗೆ ಗ್ರಾಸವಾಗಿವೆ. ಒಂದನೇ ದಿನ ಎಲ್ಲ ನಾವು ಏನೇನು ಮಾಡಿದ್ದೀವಿ, ಏನೇನು ಹೇಳಿದ್ದೀವಿ ಅವನ್ನೆಲ್ಲನೂ ಪ್ರಸ್ತಾಪ ಮಾತಾಡೋಗಿ ಸರ್. ಸರ್ಕಾರಕ್ಕೆ 1000 ದಿನ ಸಾಧನೆ. ಸರ್ಕಾರ ಇವತ್ತಿಗೆ 1000 ದಿನಗಳ ಬಜೆಟ್ ಮಂಡನೆ ಮಾಡ್ತಾ ಇದ್ದಾರೆ ಸರ್. ಜನರಿಗೆ ಒಂದನೇ ದಿನ ಎಲ್ಲ ನಾವು ಏನೇನು ಮಾಡಿದ್ದೀವಿ, ಏನೇನು ಹೇಳಿದ್ದೀವಿ ಅವನ್ನೆಲ್ಲನೂ ಪ್ರಸ್ತಾಪ ಮಾತಾಡೋಗಿ ಸರ್. ಸರ್ಕಾರಕ್ಕೆ 1000 ದಿನ ಸಾಧನೆ. ಸರ್ಕಾರ ಇವತ್ತಿಗೆ 1000 ದಿನಗಳ ಬಜೆಟ್ ಮಂಡನೆ ಮಾಡ್ತಾ ಇದ್ದಾರೆ ಸರ್. ಜನರಿಗೆ ಒಂದನೇ ದಿನ ಎಲ್ಲ ನಾವು ಏನೇನು ಮಾಡಿದ್ದೀವಿ, ಏನೇನು ಹೇಳಿದ್ದೀವಿ ಅವನ್ನೆಲ್ಲನೂ ಪ್ರಸ್ತಾಪ ಮಾತಾಡೋಗಿ ಸರ್. ಸರ್ಕಾರಕ್ಕೆ 1000 ದಿನ ಸಾಧನೆ. ಸರ್ಕಾರ ಇವತ್ತಿಗೆ 1000 ದಿನಗಳ ಬಜೆಟ್ ಮಂಡನೆ ಮಾಡ್ತಾ ಇದ್ದಾರೆ ಸರ್. ಜನರಿಗೆ ಒಂದನೇ ದಿನ ಎಲ್ಲ ನಾವು ಏನೇನು ಮಾಡಿದ್ದೀವಿ, ಏನೇನು ಹೇಳಿದ್ದೀವಿ ಅವನ್ನೆಲ್ಲನೂ ಪ್ರಸ್ತಾಪ ಮಾತಾಡೋಗಿ ಸರ್.